ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವಿಡಿಯೋ. ಎಲ್ಲರಿಗೂ ಸುಸ್ವಾಗತ. ಸೊ ಯಾರ್ಯಾರು ಲೇಬರ್ ಕಾರ್ಡಿಂದ ಸ್ಕಾಲರ್ಶಿಪ್ ಹಾಕ್ಬೇಕು ಅನ್ಕೊಂಡಿದ್ರು, ಸೊ ಅವ್ರ ವಿಡಿಯೋ ನೋಡಬೇಕು. ಯಾಕಪ್ಪ ಅಂತಂದರೆ 2026 ಮತ್ತು 2027 ಸಾಲಿನಲ್ಲಿ ಸೊ ಇಲ್ಲಿ ನೋಡ್ಕೋಬೋದು, ಆನ್ಲೈನ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮ್ ಸಂಘಟಿತ ಕಾರ್ಮಿಕ ಮಕ್ಕಳಿಂದ ಶೈಕ್ಷಣಿಕ ಪ್ರೋತ್ಸಾಹನ ಸಹಾಯಕ್ಕಾಗಿ ಅರ್ಜಿ ಹತ್ತಿದೆ. ಸೊ ಇದು ಏನಪ್ಪ ಅಂದರೆ 2026 ಮತ್ತು 2027 ಸಾಲಿನಲ್ಲಿ ಸೊ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ. ಸೊ ಇದೇನಪ್ಪ ಅಂತಂದರೆ, ಸೊ ನೀವು 1ನೇ ತರಗತಿಯಿಂದ ನೀವು ಡಿಗ್ರಿವರೆಗೂ ಏನಪ್ಪ ಅಂತಂದರೆ ನಿಮ್ಗೆ 10,000ರಿಂದ ನಿಮಗೆ 50,000ವರೆಗೂ ನಿಮಗೆ ಸ್ಕಾಲರ್ಶಿಪ್ ಇದು ಸಿಗುತ್ತೆ. ಸೊ ಲೇಬರ್ ಸ್ಕಾಲರ್ಶಿಪ್ ಅಂತ. ಸೊ ಏನಪ್ಪ ಅಂತಂದರೆ ಈ ಅಪ್ಲಿಕೇಶನ್ ಹಾಕಬೇಕಂದ್ರೆ ಸೊ ನೀವು ಎಲ್ಲಿ ಹೋಗ್ಬೇಕಂತ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತು ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಜೊತೆಗೆ ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಸೊ ಎಷ್ಟು ಇನ್ಕಮ್ ಬೇಕು, ಮತ್ತು ಅವ್ರು ಇವಾಗ ಕಂಟಿನ್ಯೂ ಅಂದರೆ ಎಜುಕೇಷನ್ ಕಂಟಿನ್ಯೂ ಮಾಡೋರು ಕೂಡ ಬರುತ್ತಾ ಅಥವಾ ಕಂಪ್ಲೀಟ್ ಆದವ್ರು ಕೂಡ ಅಮೌಂಟ್ ಬರುತ್ತಾ ಅಂತ ನಿಮಗೆ ಡೌಟ್ ಇರುತ್ತೆ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಡ್ತೀನಿ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಸ್ಕೀಮ್ ಆಗಲಿ, ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಗಲಿ, ಎಲ್ಲ ಪ್ರತಿಯೊಂದು ಕೂಡ ಈ ಚಾನಲಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಏನಪ್ಪ ಅಂತಂದರೆ ಈ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ಕೋಬೇಕು, ನಿಮ್ಮ ಹತ್ರ ಫೋನ್ ಇರುತ್ತೆ ಅಥವಾ ಸ್ಕಾಲರ್ಶಿಪ್ ಇರುತ್ತೆ, ಫೋನ್ ಇರುತ್ತೆ ಅಥವಾ ನಿಮ್ಮ ಫೋನಲ್ಲಿ ಕ್ರೋಮ್ ಅಥವಾ ಗೂಗಲಲ್ಲಿ ಹೋದ ತಕ್ಷಣ ಇಲ್ಲಿ ಏನು ಹಾಕಬೇಕಪ್ಪ ಅಂತಂದರೆ KLWPAPPS ಅಂತ ಹಾಕಿದ್ರೆ ನೀವು ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ನೀವು ನಾರ್ಮಲಾಗಿ ಅದು ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಅಂತ ಹಾಕಿದ್ರೆ, ಟೈಪ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಒಂದು ಪೇಜ್ ಓಪನ್ ಆದ ತಕ್ಷಣ ನೋಡ್ಕೋಬೋದು ನೀವು ಇಲ್ಲಿ. ಸೊ ಈ ಥರ ಒಂದು ಲಾಗಿನ್ ಪೇಜ್ ಬರುತ್ತೆ. ಸೊ ಒಂದು ವೇಳೆ ನೀವು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಇಲ್ಲಿ ಲಾಗಿನ್ ಹತ್ರ ರಿಜಿಸ್ಟ್ರೇಷನ್ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ದು ಹೆಸರು ಹಾಕೊಂಡು ನಿಮ್ಮ ಹತ್ರ ಇರೋದು ಜಿಮೇಲ್ ಹಾಕಿ, ಜಿಮೇಲ್ ಹಾಕಿದ ತಕ್ಷಣ ಇಲ್ಲಿ ಫೋನ್ ನಂಬರ್ ಹಾಕಿ, ಸೊ ಫೋನ್ ಹಾಕಿದ ತಕ್ಷಣ ಇಲ್ಲಿ ಪಾಸ್ವರ್ಡ್ ಹಾಕಿ, ಪಾಸ್ವರ್ಡ್ ಇಲ್ಲಿ ಹಾಕಿದ ತಕ್ಷಣ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಹಾಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಐ ಆಮ್ ನಾಟ್ ರೋಬೋಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು OTP ಬರುತ್ತೆ. ಅದು ಅಲ್ಲಿ ಪಾಸ್ವರ್ಡ್ ಅದೇ ಆಗಿರುತ್ತೆ. ಸೊ ಅದು ಹಾಕಿದ ತಕ್ಷಣ ನೀವೇನಪ್ಪ ಅಂತಂದರೆ ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಸೊ ಲಾಗಿನ್ ಆಗಬೇಕಂದ್ರೆ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ನಿಮ್ಮ ಜಿಮೇಲ್ ಹಾಕ್ಕೊಳ್ಳಿ. ಸೊ ಜಿಮೇಲ್ ಹಾಕಿದ ತಕ್ಷಣ ಮತ್ತೆ ಇಲ್ಲಿ ನೀವು ಏನಪ್ಪ ಅಂತಂದರೆ ನಿಮ್ಮ ಪಾಸ್ವರ್ಡ್ ಹಾಕ್ಕೊಳ್ಳಿ. ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಏನು ಪಾಸ್ವರ್ಡ್ ಹಾಕಿರ್ತಾರೆ ಅದು ಪಾಸ್ವರ್ಡ್ ಹಾಕಿ. ಸೊ ಪಾಸ್ವರ್ಡ್ ಹಾಕಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮಗೊಂದು OTP ಬರುತ್ತೆ. ಸೊ OTP ಬಂದ ತಕ್ಷಣ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ಕೋಬೋದು, ಇಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ ಇಷ್ಟೆಲ್ಲ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು, ಕರ್ನಾಟಕ ಸರ್ಕಾರ, ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಅಂತ ಇದೆ. ಸೊ ನೋಡ್ಕೋಬೋದು ಇಲ್ಲಿ. ಸೊ ಈ ಥರ ಒಂದು ಪೇಜ್ ಓಪನ್ ಆಗಿದ ತಕ್ಷಣ ಇಲ್ಲಿ ಡ್ಯಾಶ್ ಬೋರ್ಡ್ ಬರುತ್ತೆ. ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಸ್ಟೇಟಸ್ಸು, ಸ್ಕಾಲರ್ಶಿಪ್ ಲಿಸ್ಟ್ ಮತ್ತು ಅಕೌಂಟ್ ಸೆಟ್ಟಿಂಗ್ ಅಂತ ಇದೆ. ಸೊ ಏನಪ್ಪ ಅಂತಂದರೆ ಅಪ್ಲೈ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಕೋಬೋದು ಅಪ್ಲೈ ನೋ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರ ಒಂದು ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ನೇಮ್ ಹಾಕಿ, ನಿಮ್ಮ ಹೆಸರು ಹಾಕೊಳ್ಳಿ. ಸೊ ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮ್ಮ ಜೆಂಡರ್ ಯಾವ್ದು ಬರುತ್ತೆ ಅದು ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮ್ಮ ಫಾದರ್ ನೇಮ್ ಹಾಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮ್ಮ ಮದರ್ ನೇಮ್ ಹಾಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ದು ಅಡ್ರೆಸ್ ಏನಿದೆ ಕರೆಕ್ಟಾಗಿ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪ್ರೆಸೆಂಟ್ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್, ಅಂದರೆ ನೀವು ಪ್ರಸ್ತುತ ಏನು ಅಭ್ಯಾಸ ಮಾಡ್ತಾ ಇದ್ದೀರಾ ಅಥವಾ SLC PUC ಡಿಗ್ರಿ ಯಾವ್ದು ಮಾಡ್ತಾ ಇದ್ರೆ ಪ್ರತಿಯೊಂದು ಕೂಡ ಇಲ್ಲಿ ಡಿಸ್ಟಿಕ್ ಯಾವ್ದು ಬರುತ್ತೆ ಅದು ಹಾಕೊಳ್ಳಿ. ಸೊ ಇಲ್ಲಿ ತಾಲೂಕು ಯಾವ್ದು ಬರುತ್ತೆ ಅದು ಹಾಕೊಳ್ಳಿ. ಸೊ ಪ್ರೆಸೆಂಟ್ ಇನ್ಸ್ಟಿಟ್ಯೂಷನ್, ಸೊ ಯಾವ ಕಾಲೇಜ್ ಬರುತ್ತೆ ಅದು ಕೂಡ ಹಾಕೊಳ್ಳಿ. ಸೊ ಯಾವ್ದು ಪಿನ್ ಕೋಡ್ ಬರುತ್ತೆ ಅದು ಹಾಕೊಂಡು, ಸೊ ಗ್ರ್ಯಾಜುಯೇಷನ್ ಯಾವ್ದು ಕೋರ್ಸ್ ಮಾಡ್ತಾ ಇದ್ರೆ ಅದು ಕೂಡ ಹಾಕೊಳ್ಳಿ. ಸೊ ಲೈಕ್ ನೋಡ್ಕೊಳ್ಳಿ, ಡಿಗ್ರಿ, ಡಿಪ್ಲೊಮಾ, ಇಂಜಿನಿಯರು ಆ್ಯಂಡ್ ಮೆಡಿಕಲ್, ಹೈಸ್ಕೂಲ್, ಮಾಸ್ಟರ್ ಡಿಗ್ರಿ, PUC ಆ್ಯಂಡ್ ಈಕ್ವಿಲೆನ್ಸ್ ಕೋರ್ಸ್. ಸೊ ಇಷ್ಟೆಲ್ಲ ಯಾರೆಲ್ಲ ಕೋರ್ಸ್ ಮಾಡ್ತಾ ಇದ್ದಾರೆ ಸೊ ಅವರು ಈ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಸೊ ಜೊತೆಗೆ ಏನಪ್ಪ ಅಲ್ಲಿ ನೋಡ್ಕೋಬೋದು, ವಿದ್ಯಾರ್ಥಿ ಪರಿಶಿಷ್ಟ ಪಂಗಡಗಳಿಗೆ ಸೇರಿದವರೇ ಹಾಗಿದ್ದರೆ ತಹಸೀಲ್ದಾರರಿಂದ ಪಡೆದ ಜಾತಿ ಪ್ರಮಾಣ ಪತ್ರದ ಜೆರಾಕ್ಸ್ ಪ್ರತಿಯನ್ನು ಲಗತ್ತಿಸಬೇಕಂತಿದೆ. ಸೊ ಇಲ್ಲಿ ನೋಡ್ಕೋಬೋದು. ಸೊ ನಿಮ್ದು ಯಾವ್ದು ಕಾಸ್ಟ್ ಬಂದರೆ ಅಂದರೆ SC ST ಬಂದರೆ ಸೊ ಎಸ್ ಅಂತ ಹಾಕೊಂಡು, ಸೊ ಇಲ್ಲಿ ನಿಮ್ದು ಯಾವಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು SC ST ಹಾಕಿ. ಸೊ ಇಲ್ಲಿ ನೀವೇನಪ್ಪ ಅಂದರೆ ಕಾಸ್ಟ್ ನಂಬರ್ ಹಾಕಿ, RD ನಂಬರ್ ಹಾಕಿ. ನೆಕ್ಸ್ಟ್ ಏನಪ್ಪ ಇಲ್ಲಿ ಅಟ್ಯಾಚ್ ಕಾಸ್ಟ್ ಸರ್ಟಿಫಿಕೇಟ್, ಅಂದರೆ ನಿಮ್ದು ಕಾಸ್ಟ್ ಇನ್ಕಮ್ ಇರುತ್ತಲ್ಲ, ಸೊ ಕಾಸ್ಟ್ ಏನಪ್ಪ ಅಂದರೆ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಎಂಟರ್ ಪ್ರಿವಿಯಸ್ ಇಯರ್ ಕ್ಲಾಸ್ ಆ್ಯಂಡ್ ಮಾರ್ಕ್ಸ್ ಇದೆ. ಸೊ ಏನೋ ಪ್ರಿವಿಯಸ್ ಇಯರಲ್ಲಿ ಯಾವುದು ನೀವು ಅಂದರೆ SLC ಮುಗಿದ್ರೆ ಅಥವಾ PUC ನೀವು ಓದ್ತಾ ಇದ್ದರೆ ಸೊ SLC ನೀವು PUC ಫಸ್ಟ್ ಇಯರ್ ಇದ್ದರೆ SLC ಏನು ಮಾರ್ಕ್ಸ್ ಕಾರ್ಡ್ ಬಂದಿರುತ್ತಲ್ಲ ಅದು ಏನಪ್ಪ ಅಂತಂದರೆ ಇಲ್ಲಿ ಪ್ರಿವಿಯಸ್ ಮಾರ್ಕ್ಸ್ ಕಾರ್ಡ್ ಪ್ರತಿಯೊಂದು ಕೂಡ ಇಲ್ಲಿ ಕರೆಕ್ಟಾಗಿ ನೀವು ಏನಪ್ಪ ಅಂತಂದರೆ ಇಲ್ಲಿ ಅಪ್ಲೈ ಮಾಡ್ಕೊಂಡು ಕರೆಕ್ಟಾಗಿ ಡೀಟೇಲ್ಸ್ ಹಾಕಿ ಇಲ್ಲಿ ನೀವು ಮಾರ್ಕ್ಸ್ ಕಾರ್ಡ್ ಅಂತ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ SLC ನೀವು PUC ಓದ್ತಾ ಇದ್ದರೆ SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ. ನೀವೇನಪ್ಪ ಅಂತಂದರೆ ಡಿಗ್ರಿ ಓದ್ತಾ ಇದ್ದರೆ PUC ಮಾರ್ಕ್ಸ್ ಕಾರ್ಡ್ ಅಥವಾ ಏನಪ್ಪ ಅಂದರೆ ಲಾಸ್ಟ್ ಇಯರ್ ಅಂದರೆ
ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಎಂಟರ್ ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ ಆ್ಯಂಡ್ ಅಟ್ಯಾಚ್ ದ ಜೆರಾಕ್ಸ್ ಕಾಪಿ ಅಂತಿದೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ, ಜೊತೆಗೆ ಇಲ್ಲಿ ಫಾದರ್ಸ್ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ, ಜೊತೆಗೆ ಏನಪ್ಪ ಮದರ್ಸ್ ಆಧಾರ್ ಕಾರ್ಡ್ ನಂಬರ್ ಹಾಕೋದು. ಸೊ ಪ್ರತಿಯೊಂದು ಕರೆಕ್ಟಾಗಿ ಹಾಕಿ ಇಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ಫೈಲ್ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಸೊ ಕರೆಕ್ಟಾಗಿ ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೇನ್ ಏನಪ್ಪ ಅಂದರೆ ನಿಮಗೆ ಅಮೌಂಟ್ ನಿಮ್ಮ ಬ್ಯಾಂಕಿಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಕರೆಕ್ಟಾಗಿ ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸ್ ಅಂದರೆ ವಿದ್ಯಾರ್ಥಿ ಬ್ಯಾಂಕ್ ವಿವರ ಅಂತ ಇದೆ. ಸೊ ಇಲ್ಲಿ ಕರೆಕ್ಟಾಗಿ ಸೊ ಯಾವ ಬ್ಯಾಂಕ್ ಇದೆ, ಅಕೌಂಟ್ ನಂಬರ್, ಹೋಲ್ಡರ್ ನೇಮ್, ಯಾವುದು ಏನಪ್ಪ ಪಾಸ್ಬುಕ್ಕಲ್ಲಿ ಯಾರ್ದು ಹೆಸರಿದೆ ಅದು ಕರೆಕ್ಟಾಗಿ ಹಾಕೊಳ್ಳಿ. ಬ್ಯಾಂಕ್ ನೇಮ್ ಯಾವುದಿದೆ ಅದು ಹಾಕೊಳ್ಳಿ. ಬ್ರಾಂಚ್ ನೇಮ್ ಎಲ್ಲಿದೆ ನಿಮ್ಮ ಬ್ಯಾಂಕು ಅದು ಕೂಡ ಹಾಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ IFSC ಕೋಡ್ ಇರುತ್ತೆ ಅದು ಕೂಡ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಕೌಂಟ್ ನಂಬರ್ ಕರೆಕ್ಟಾಗಿ ಹಾಕಿ. ಯಾವ ಅಕೌಂಟಿಗೆ ಯಾಕೆ ಹಾಕಬೇಕಪ್ಪ ಅಂದರೆ ಅಕೌಂಟ್ ನಂಬರ್ ಕರೆಕ್ಟ್ ಹಾಕಿದ್ರೆ ನಿಮಗೆ ಅಮೌಂಟ್ ಬರುತ್ತೆ. ಜೊತೆಗೆ ಪಾಸ್ಬುಕ್ ಏನಪ್ಪ ಅಂದರೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಪಾಸ್ಬುಕ್ ಇರುತ್ತೆ ಬ್ಯಾಂಕಿಂದು, ಅದು ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಏನಪ್ಪ ಓನ್ಲಿ PDF ಇಸ್ ಅಲೌಡ್ ಅಂತಿದೆ. ಸೊ PDF ಫಾರ್ಮಲ್ಲಿ ನೀವು ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಂಡಸ್ಟ್ರಿ ಉದ್ಯಮದ ವಿವರಗಳಂತಿದೆ. ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ಸೊ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ನಿಮಗೆ ಒಂದು ಕರೆಕ್ಟಾಗಿ ಮಾಹಿತಿ ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲ ಡೀಟೇಲ್ಸ್ ತುಂಬಿಕೊಂಡು ಇಲ್ಲಿ ಸಬ್ಮಿಟ್ ಅಂತಿದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಏನಪ್ಪ 1 ತಿಂಗಳಿಂದ 3 ತಿಂಗಳೊಳಗೆ ನಿಮಗೆ ಅಮೌಂಟ್ ಬರುತ್ತೆ. ಆ ಸ್ಟೇಟಸ್ ಎಲ್ಲಿ ಚೆಕ್ ಮಾಡ್ಕೋಬೇಕಂದ್ರೆ ನೋಡ್ಕೋಬೋದು. ಅಪ್ಲೈ ಸ್ಕಾಲರ್ಶಿಪ್ ಕೆಳಗಡೆ ಸ್ಕಾಲರ್ಶಿಪ್ ಸ್ಟೇಟಸ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪ ಅಂದರೆ ಸ್ಕಾಲರ್ಶಿಪ್ ತೋರಿಸಿ. ಯಾಕಪ್ಪ ಅಂತಂದರೆ ಇಲ್ಲಿ ನಾವು ಅಪ್ಲೈ ಮಾಡಿಲ್ಲ, ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಯು ಹ್ಯಾವ್ ನಾಟ್ ಅಪ್ಲೈಡ್ ಫಾರ್ ಎನಿ ಸ್ಕಾಲರ್ಶಿಪ್ ಟಿಲ್ ಡೇಟ್ ಅಂತಿದೆ. ಸೊ ನೀವು ಅಪ್ಲೈ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಸ್ಟೇಟಸ್ ತೋರಿಸುತ್ತೆ. ಸೊ ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ನೋಡ್ಬೇಕು. ಸೊ ಇಷ್ಟೆಲ್ಲ ಮಾಹಿತಿ ನಿಮಗಾಗಿ ಒಂದಿದೆ. ಸೊ ಅಪ್ಲಿಕೇಶನ್ ಲಾಸ್ಟ್ ಡೇಟು ಒಂದು ಕೆಲವು ದಿನಗಳಿದ್ದಾವೆ. ಸೊ ಸರ್ವರ್ ಬಿಸಿ ಬರುತ್ತೆ, ಅದಕ್ಕೋಸ್ಕರ ಅಪ್ಲೈ ಮಾಡ್ಕೊಂಡು ಅಮೌಂಟ್ ತೊಗೊಳ್ಳಿ. ಯಾಕಪ್ಪ ಅಂತಂದರೆ 10,000ರಿಂದ 50,000ವರೆಗೆ ನಿಮಗೆ ಅಮೌಂಟು ಬರುತ್ತೆ, ಕ್ರೆಡಿಟ್ ಆಗುತ್ತೆ ನಿಮ್ಮ ಅಕೌಂಟಿಗೆ. ಓಕೆ ಫ್ರೆಂಡ್ಸ್, ಸೊ ಸಿಗೋಣ ಮುಂದೆ ನೋಡಿದ್ರೆ. ಸೊ ಥ್ಯಾಂಕ್ ಯು ಸೋ ಮಚ್.